ನಮ್ಮದು ಅಡಿಕೆ ತೂಕ ಕಡಿಮೆ ಬರ್ತಾ ಇತ್ತು, ಮೇಲಾಗಿ ಕಾಯಿ ತೂಕ ಕೊಟ್ಟರೆ ನಮಗೆ ಲಾಸ್ ಆಗ್ತದೆ ಅಂತೇಳಿ ಒತ್ತು ಗುತ್ತಿಗೆ ಅಂತೇಳಿ ಕೇಣಿ ಅಂತೇಳಿ ಕೊಟ್ಬಿಡ್ತಿದ್ವಿ. ವರ್ಷಕ್ಕೆ ಯಾರನ್ನಾರ ಕರ್ಕೊಂಬಂದು ಅಡಿಕೆ ತೋರಿಸ್ಬಿಟ್ಟು ಒಂದು ಅಂದಾಜಿಗೆ ಮಾತಾಡಿ 3-3.5 ಲಕ್ಷ 4 ಲಕ್ಷಕ್ಕೆ ಹಿಡ್ಕೊಂಡಿದ್ದೆ ದೊಡ್ಡದು. ಅದ್ರ ನಂತರ ಹಿಡಿಯೋಕೆ ಅವರೇ ಹಿಂದೆ ಮುಂದೆ ನೋಡ್ತಾ ಇದ್ರು ನಮ್ಮ ತೋಟನ, ಅಷ್ಟೊಂದು ಪರಿಸ್ಥಿತಿ ಇತ್ತು. ಆದರೆ ನಿಮ್ಮ ಮಾರ್ಕ್ಸ್ ಕೇರ್ ಹಾಕಿ ಶುರು ಮಾಡಿದ್ಮೇಲೆ ನಾವು ಕೇಣಿ ಕೊಡಲಿಲ್ಲ, ಡೈರೆಕ್ಟಾಗಿ ಕಾಯಿ ತೂಕಕ್ಕೆ ಕೊಟ್ವಿ. ಅವಾಗೇ ನಮಗೆ ಗೊತ್ತಾಗಿದ್ದು ನಮ್ದು ಇಷ್ಟು ಬರ್ತದೆ ಅಂತ. ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಕ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಕ್ಟೂರು ಗ್ರಾಮ ನವೀನವ್ರ ಫ್ಲಾಟಿಗೆ ಬಂದಿವಿ. ಇವ್ರ ಫ್ಲಾಟಿಗೆ ನಮ್ಮ ಮಾಸ್ ಅರೇಕನೆಟ್ ನ್ಯೂಟ್ರಿಯೇಟ್ ಕಿಟ್ ಅನ್ಕೊಂಡು ನೀಡಿದ್ವಿ. ಈಗ ಅದನ್ನ ಅವರೆಲ್ಲ ಫ್ಲಾಟಿಗೆ ಬಳಸಿದ್ದಾರೆ. ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ, ಅದ್ರ ಬಗ್ಗೆ ಅನಿಸಿಕೆ ಏನಂತ ಅವ್ರು ಕೇಳಿ ತಿಳ್ಕೊಳ್ಳೋಣ ಬರ್ರಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನವೀನ್ ಕುಮಾರ್ ಅಂತೇಳಿ. ಸರ್, ಈಗ ನಮ್ಮ ಮಾರ್ಕ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಅಂತ ನೀಡಿದ್ವಿ. ಈಗ ಅದ್ರ ಬಗ್ಗೆ ಎಲ್ಲ ಬಳಸಿದಾರೆ ತೋಟಕ್ಕೆಲ್ಲ. ಈಗ ಅದ್ರ ಬಗ್ಗೆ ಹೆಂಗ್ ಸರ್ ರಿಸಲ್ಟ್ ಬಗ್ಗೆ ಹೆಂಗ ನಿಮ್ಮ ಅಭಿಪ್ರಾಯ? ಕಿಟ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ನಮ್ದು. ಯಾಕಂದ್ರೆ ಇದಕ್ಕೂ ಮೊದಲು ನಾವು ಬೇರೆ ಬೇರೆ ತರದ ಗೊಬ್ಬರಗಳನ್ನ ಉಪಯೋಗಿಸ್ತಾ ಇದ್ವಿ. NPK ಅಂತ ಏನು ಹೇಳ್ತಾರ ಅದನ್ನೆಲ್ಲ ಚೀಲಗಳಲ್ಲಿ ಉಪಯೋಗಿಸ್ತಾ ಇದ್ವಿ. ಕುರಿ ಗೊಬ್ಬರ ಉಪಯೋಗಿಸ್ತಾ ಇದ್ವಿ, ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ತಾ ಇದ್ವಿ. ರಿಸಲ್ಟು ಪರವಾಗಿಲ್ಲ, ಹಂಗೆ ಮೀಡಿಯಮ್ ಆಗಿತ್ತು. ಬೇರೆ ಏನು ರೈತರು ತಗೋತಾರ ಅದೇ ಥರನೇ ನಾವು ಇಳುವರಿ ಪಡಿತಾ ಇದ್ವಿ. ಆದರೆ ನಾವು ಸರ್ ನೀವು ಕೊಟ್ಟ ಕಿಟ್ಟು ಬಳಸೋಕೆ ಶುರು ಮಾಡಿದ್ಮೇಲೆ ನಮಗಿದ್ದು ಮುಖ್ಯವಾದ ಭಯ ಏನಂತಂದ್ರೆ ಸುಳಿ ರೋಗ, ಆಮೇಲೆ ಇಳುವರಿ ಕಡಿಮೆ ಬರೋದು, ಜೊತೆಗೆ ಕಾಯಿ ಹೊಡ್ಕ, ಮತ್ತು ಅಳಗಟ್ಟ ಟೈಮಲ್ಲಿ ತುಂಬ ಕಾಯಿಗಳು ಉದುರಿ ಸರಿಯಾಗಿ ಕೊನೆನೇ ಕಟ್ತಾ ಇರಲಿಲ್ಲ. ಆ ಹಿಂಗಾರ ಕಟ್ಟೋ ಟೈಮಲ್ಲಿ ಹಳ್ಳು ಉದುರು ಬಿಟ್ಟರೆ ಇನ್ನೇನು ನಮಗೆ ಇಳುವರಿ ಸಿಗ್ತದೆ. ಆದರೆ ನಿಮ್ಮ ಕಿಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಅದು ಉತ್ಪ್ರೇಕ್ಷೆ ಅನ್ನೋಕ್ಕಾಗಲ್ಲ. ಯಾಕಂದರೆ ಬಳಸೋಕ್ಕಿಂತ ಮುಂಚೆ ನಾನು ಕೂಡ ಪರೀಕ್ಷಾರ್ಥವಾಗಿ ಒಂದು 1/4 ಎಕರೆಗೆ ಬಳಸ್ಬಿಟ್ಟು ಆಮೇಲೆ ಶುರು ಮಾಡಿದ್ದು. ಆದರೆ ಅದರ ರಿಸಲ್ಟ್ ನೋಡಿದ ಮೇಲೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ರೈತ ಬಾಂಧವರಲ್ಲಿ ಒಂದು ಮನವಿ ಏನಂತಂದರೆ, ಇದನ್ನು ನೀವು ಪರೀಕ್ಷಾರ್ಥವಾಗಿ ಒಂದು ಕಿಟ್ಟನ್ನಾರು ಬಳಸಿ. ಅದರ ರಿಸಲ್ಟ್ ನೋಡಿದ್ಮೇಲೆ ನೀವೇ ಕೂಡ ಹೆಚ್ಚಾಗಿ ಬಳಸ್ತೀರಿ. ನಾನೀಗ 3 ವರ್ಷದಿಂದ ಬಳಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಾನು 850 ಅಡಿಕೆಯಲ್ಲಿ 800 ಗಿಡದಲ್ಲಿ ನನಗೆ 6000 kgವರೆಗೂ ಇಂಥ ಅತಿ ಮಳೆಗಾಲದಲ್ಲೂ ಕೂಡ ಇಳುವರಿ ಸಿಕ್ಕಿದೆ ಅಂತಂದರೆ ನಾನು ಖುಷಿ ಪಡ್ತೀನಿ. ನಾನು ಹಾಕಿದ್ದ ಪರಿಶ್ರಮಕ್ಕೆ ತಕ್ಕದಾದ ಒಂದು ಬೆಲೆ ಬಂದಿದೆ, ಯಾಕಂದರೆ ಈ ಕಿಟ್ ಯೂಸ್ ಮಾಡಿರೋದ್ರಿಂದ. ಹಾಗಾಗ್ಬಿಟ್ಟು ನೀವು ಕೂಡ ಒಮ್ಮೆ ಯೂಸ್ ಮಾಡಿ. ಯಾಕಂದರೆ ನಮ್ಮ ಮಾತು ನಂಬಕ್ಕಿಂತ ನೀವು ಬಳಸಿದರೆ ಅದರ ರಿಸಲ್ಟ್ ನೋಡ್ಕೊಂಡು ನೀವೇನೇ ನಿಮ್ಮ ಒಂದು ಉಪಯೋಗನ ಜಾಸ್ತಿ ಮಾಡ್ಕೊಳ್ತೀರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮುಂಚೆ ಬೇರೆ ಅವಾಗೆಲ್ಲ ಬಳಸ್ತಿದ್ರಲ್ಲ, ಅವಾಗೆಲ್ಲ ಎಷ್ಟು ಬರ್ತಿತ್ತು ನಿಮ್ದು ಇಳುವರಿ ಎಲ್ಲ? ಅವಾಗೆಲ್ಲ ತುಂಬ ಕಡಿಮೆ ಇಳುವರಿ ಬರೋದು, ಒಂದು 4000 kg 4500 kg ಸಿಗ್ತಾ ಇತ್ತು. ಆಮೇಲೆ ಅವಾಗ ನಾವು ಕಾಯಿ ತೂಕ ಕೊಡೋಕೆ ತುಂಬ ಹೆದರ್ತಿದ್ವಿ. ಯಾಕಂದರೆ ನಮ್ಮದು ಅಡಿಕೆ ತೂಕ ಕಡಿಮೆ ಬರ್ತಾ ಇತ್ತು, ಮೇಲಾಗಿ ಕಾಯಿ ತೂಕ ಕೊಟ್ಟರೆ ನಮಗೆ ಲಾಸ್ ಆಗ್ತದೆ ಅಂತೇಳಿ ಒತ್ತು ಗುತ್ತಿಗೆ ಅಂತೇಳಿ ಕೇಣಿ ಅಂತೇಳಿ ಕೊಟ್ಬಿಡ್ತಿದ್ವಿ. ವರ್ಷಕ್ಕೆ ಯಾರನ್ನಾರ ಕರ್ಕೊಂಬಂದು ಅಡಿಕೆ ತೋರಿಸ್ಬಿಟ್ಟು ಒಂದು ಅಂದಾಜಿಗೆ ಮಾತಾಡಿ 3-3.5 ಲಕ್ಷ 4 ಲಕ್ಷಕ್ಕೆ ಹಿಡ್ಕೊಂಡಿದ್ದೆ ದೊಡ್ಡದು. ಅದ್ರ ನಂತರ ಹಿಡಿಯೋಕೆ ಅವರೇ ಹಿಂದೆ ಮುಂದೆ ನೋಡ್ತಾ ಇದ್ರು ನಮ್ಮ ತೋಟನ, ಅಷ್ಟೊಂದು ಪರಿಸ್ಥಿತಿ ಇತ್ತು. ಆದರೆ ನಿಮ್ಮ ಮಾರ್ಕ್ಸ್ ಕೇರ್ ಹಾಕಿ ಶುರು ಮಾಡಿದ್ಮೇಲೆ ನಾವು ಕೇಣಿ ಕೊಡಲಿಲ್ಲ, ಡೈರೆಕ್ಟಾಗಿ ಕಾಯಿ ತೂಕಕ್ಕೆ ಕೊಟ್ವಿ. ಅವಾಗೇ ನಮಗೆ ಗೊತ್ತಾಗಿದ್ದು ನಮ್ದು ಇಷ್ಟು ಬರ್ತದೆ ಅಂತ. ಅವಾಗೆಲ್ಲ 4-4.5 ಸಾವಿರ ಬರ್ತದೆ, ದಿಢೀರ ನನಗೆ 5,500ರಿಂದ 6,000 ಬಂತು. ಅದ್ರ ನೆಕ್ಸ್ಟ್ ವರ್ಷ 6,500ರಿಂದ 7,000 ಹತ್ತತ್ರ ಹೋಯ್ತು. ಈ ಹೋದ ವರ್ಷ ಎಲ್ಲ ಕಡೆನೂ ಮಳೆಯಾಗಿ ಎಲ್ಲರಿಗೂ ಇಳುವರಿ ಕಡಿಮೆ ಆಗಿರೋ ಅಂಥ ಕಾಲದಲ್ಲೂ ಕೂಡ 6,000 ಸಿಕ್ಕಿದೆ. 6,200 kg ಸಿಕ್ಕಿದೆ 800 ಗಿಡಕ್ಕೆ. ಹಂಗಾಗ್ಬಿಟ್ಟು ನಾನು ಇದನ್ನು ಒಪ್ಪಿದೆ. ಈ ಒಂದು ಕಿಟ್ಟಿಂದಾಗಿ ನಮ್ಮ ತೋಟದಲ್ಲಿ ತುಂಬ ಇಳುವರಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಿದೆ. ಇದು ಉತ್ಪ್ರೇಕ್ಷೆ ಅಲ್ಲ, ಇದನ್ನು ನೀವು ಪ್ರಯೋಗಿಸಿ ನೀವು ಅದರ ಅನುಭವಕ್ಕೆ ನೀವು ಒಳಗಾಗ್ಬೋದು. ಯಾಕಂದರೆ ನಾನು ಕೂಡ ಬಳಸಿದ ಮೇಲೇ ಕೂಡ ಇದು ನಿರ್ಧಾರಕ್ಕೆ ಬಂದಿದ್ದು. ಹಾಗಾಗ್ಬಿಟ್ಟು ನೀವು ಒಂದು ಬಳಸಿ, ನಾನು ಬಳಸಿ ನನ್ನ ಅಡಿಕೆ ನೋಡ್ತಾ ಇದ್ದೀರಿ. ಇವತ್ತು ಇಂಥ ಒಳ್ಳೆ ಆರೋಗ್ಯಕರವಾದ ಅಡಿಕೆ ನಾನು ಈ ಅಕ್ಕಪಕ್ಕ ತೋಟ ಕಂಪೇರ್ ಮಾಡಿ ಹೇಳ್ತಲ್ಲ, ನನ್ನ ಗಿಡಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ. ಎಲ್ಲ ಕಡೆ ಇದೆ, ಕಡಿಮೆ ನೀರಿದ್ರೂ ಕೂಡ ಹಚ್ಚ ಹಸಿರಿನಿಂದ ಕೂಡಿದ್ದಾವೆ. ಇನ್ನು ಬೇಸಿಗೆ ಟೈಮಲ್ಲೆಲ್ಲ ನಾನು ಈ ಕಿಟ್ಟಿಂದಾಗಿ ಕಡಿಮೆ ನೀರಿದ್ರೂ ಕೂಡ ಆರೋಗ್ಯಪೂರ್ಣವಾದ ಗಿಡಗಳನ್ನ ನಾನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಹಂಗಾಗ್ಬಿಟ್ಟು ನಾನು ಮಾರ್ಕ್ಸ್ ಕೇರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೋಗಗಳು ಯಾವ ಥರ ಸರ್? ಎಲ್ಲ ರೋಗಗಳು ಕಂಟ್ರೋಲ್ ಆಗ್ತಿದಾವ? ಎಲ್ಲ ರೋಗಗಳು ಕಂಟ್ರೋಲ್ ಆಗ್ತದೆ. ಮೊದಲು ನಾನು ಹೇಳ್ದಂಗೆ ತುಂಬ ಕಾಯಿ ಹೊಡ್ಕ ಉದುರ್ತಾ ಇದ್ವು. ಆಮೇಲೆ ಈ ಕುಂಚಿಗೆ ಕಟ್ಟಬೇಕಾದ್ರೆ ಒಂಬಳೆದು ಅವಾಗೆಲ್ಲ ಉದುರು ಬಿಡ್ತಿದ್ವು, ಕಾಯಿ ಸರಿಯಾಗಿ ಕಟ್ತಾ ಇರಲಿಲ್ಲ. ಸಣ್ಣ ಸಣ್ಣ ಇವು ಕಾಯಿ ಉದುರಿದ್ದು. ನಾನು ಓಡಾಡಿದ್ರೆ ಒಂದು 7 ಗಿಡಕ್ಕೆ 8 ಗಿಡಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಉದುರಿದ್ ಕಾಣುತ್ತೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ಒಂದೇ ಒಂದು ಅಡಿಕೆ ಕೂಡ ಹುಡುಕಿದ್ರು ಸಿಗಲ್ಲ. ಆ ರೋಗ ಅಂತೂ ಕಂಪ್ಲೀಟಾಗಿ ಕಾಣೆ ಆಗ್ಬಿಟ್ಟಿದೆ. ಸುಳಿ ರೋಗ ಇವೆಲ್ಲ ಇವತ್ತೆಲ್ಲ ಕಂಟ್ರೋಲಿಗೆ ಬಂದಿದೆ. ಹಂಗಾಗ್ಬಿಟ್ಟು ಇದನ್ನು ಯೂಸ್ ಮಾಡೋಕ್ಕಿಂತ ಹಿಡ್ದಾಗ್ಲಿಂದಾನೇ ಇದು ಕಂಟ್ರೋಲಿಗೆ ಬಂದಿದ್ದು. ಯಾಕಂದ್ರೆ ಅದರಿಂದ ಹಲವಾರು ವರ್ಷ ನಾನು ರೈತಾಪಿ ಕೆಲಸನೇ ಮಾಡ್ಕೊತ ಬಂದಿದ್ದೀನಿ. ಅವಾಗ ಎಲ್ಲೂ ಕಾಣೆ ಆಗಲಿಲ್ಲದ ಸಮಸ್ಯೆ ನಿಮ್ಮ ಒಂದು ಕಿಟ್ ಯೂಸ್ ಮಾಡಿದ್ಮೇಲೆ ಕಾಣೆ ಆಗಿದೆ. ಹಾಗಾಗ್ಬಿಟ್ಟು ಇದನ್ನು ನಾನು ದೃಢವಾಗಿ ಹೇಳ್ತೀನಿ, ಇದನ್ನು ಬಳಸೋಕ್ಕೆ ಶುರು ಮಾಡಿದ ಮೇಲೆ ನಾನು ರೋಗಗಳಿಂದ ನನ್ನ ಗಿಡಗಳನ್ನ ಮುಕ್ತಿಪಡಿಸಿದ್ದೀನಿ. ಹಾಗಾಗಿ ಇಳುವರಿನೂ ಪಡೆದಿದ್ದೀನಿ. ಹಂಗಾಗ್ಬಿಟ್ಟು ನೀವು ಸಹ ಒಂದು ಸಲ ಪ್ರಯತ್ನಿಸಿ ನೋಡೋದ್ರಾಗ ಏನು ತಪ್ಪಿಲ್ಲ.
ಈಗ ಚನ್ನಗಿರಿ ತಾಲೂಕಿನ ಎಲ್ಲಾ ಅಡಿಕೆ ಬೆಳೆಯಂತ ರೈತರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಈಗ ನಾನು ಯೂಸ್ ಮಾಡಿ ನಿಮ್ಮ ಪ್ರಾಡಕ್ಟಿಗೆ ನಿಜವಾಗ್ಲೂ ಅಭಿಮಾನಿಯಾಗಿದ್ದೀನಿ. ಅದೇ ರೀತಿ ನನ್ನ ಚನ್ನಗಿರಿ ತಾಲೂಕಿನ ರೈತ ಬಾಂಧವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ, ಯಾವುದನ್ನೇ ಆಗಲಿ ಕಣ್ಮುಚ್ಕೊಂಡು ನಮ್ಮದ್ರಾಗ ಅರ್ಥ ಇಲ್ಲ. ನೀವು ಈ ಪ್ರಾಡಕ್ಟ್ನ ಅಟ್ಲೀಸ್ಟ್ ಒಂದು 1/4 ಎಕರೆಗೆ ಒಂದು ಕಿಟ್ಟನ್ನು ಹಾಕಿಬಿಟ್ಟು ಅದರಲ್ಲಿ ಬರ್ತಕ್ಕಂಥ ಇಳುವರಿ, ಅಭಿವೃದ್ಧಿ ಮತ್ತು ರೋಗ ನಿರೋಧಕ ಶಕ್ತಿನ ಗಿಡಗಳು ಯಾವ ಥರ ಪಡ್ಕೊಂತವೆ ಅಂತ ನೀವು ಕಣ್ಣಾರೆ ಕಂಡ ನಂತರ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಕಣ್ಣು ಮುಚ್ಕೊಂಡು ಈಗ ನಾನು ಯೂಸ್ ಮಾಡಿದ್ದೀನಿ, ನೀವು ಯೂಸ್ ಮಾಡಿರಿ ಅನ್ನೋದು ತಪ್ಪಾಗ್ತದೆ. ನಾನು ಯೂಸ್ ಮಾಡಿರೋದ್ರಿಂದ ನನ್ನ ತೋಟ ಆರೋಗ್ಯಕರವಾಗಿದೆ. ಈಗಿನ ಕಾಲದಲ್ಲಿ ಈಗ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಇವೆಲ್ಲ ಅವೈಲಬಿಲಿಟಿ ಸಿಗೋದು ತುಂಬ ಕಡಿಮೆ. ಸಿಕ್ಕಿದ್ರು ಮಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಬೆರಕೆ ಜಾಸ್ತಿ ಆಗ್ತದೆ. ಅಂಥದ್ರಲ್ಲಿ ಇದು ಒಂದು ಒಳ್ಳೆ ಮಾರ್ಗ ಆಗಿದೆ ರೈತರಿಗೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಹೈನುಗಾರಿಕೆನ ಕಣ್ಮರೆ ಆಗ್ತಾ ಇದೆ. ನಮ್ಮ ಕಡೆ ಎಲ್ಲ ಮೇಸಕ್ಕೆ ಜಾಗ ಇಲ್ದಂಗೆ ದನ ಕರುಗಳು ಕೂಡ ಕಡಿಮೆ ಆಗ್ಬಿಡ್ತವೆ. ಹಂಗಾಗಿ ಸಗಣಿ ಗೊಬ್ಬರ ಸಿಗೋದು ಕಷ್ಟ. ಇಂಥ ಟೈಮಲ್ಲಿ ಮಾರ್ಸ್ ಕೇರ್ನವರು ರೈತರಿಗೋಸ್ಕರನೇ ಒಂದು ಕಿಟ್ಟನ್ನು ಅಭಿವೃದ್ಧಿಪಡಿಸಿ ನಮಗೋಸ್ಕರನೇ ಪರಿಚಯ ಮಾಡಿದ್ದಾರೆ. ಅದನ್ನು ಒಮ್ಮೆ ಬಳಸಿ ನೋಡೋದ್ರಿಗೆ ತಪ್ಪೇನಿಲ್ಲ ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೀತಕ್ಕಂಥ ತಾಲೂಕು ನಮ್ಮ ಚನ್ನಗಿರಿ ತಾಲೂಕು, ಇಡೀ ರಾಜ್ಯಕ್ಕೇನೆ. ಹಾಗಾಗ್ಬಿಟ್ಟು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಿಟ್ನ ಯಾವ್ದಾದ್ರು ಒಂದು 1/4 ಭಾಗಕ್ಕೆ ಪ್ರಯೋಗ ಮಾಡಿ ಅದರಿಂದ ಬಂದ ರಿಸಲ್ಟ್ ನೋಡಿದ್ಮೇಲೆ ನೀವೇನೆ ನನಗೆ ಥ್ಯಾಂಕ್ಸ್ ಹೇಳ್ತೀರಿ, ಹಾಗೆ ಮಾರ್ಸ್ ಕೇರ್ ಅನ್ನೋರ್ಗೂ ಥ್ಯಾಂಕ್ಸ್ ಹೇಳ್ತೀರಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ.